5 ಮಿನಿಟ್ಸ್ ಹೈ ಪ್ರೋಟೀನ್ ಪಿಜ್ಜಾ ಬೈಟ್ಸನ್ನು ಹೆಲ್ದಿಯಾಗಿ ಹೇಗೆ ಮಾಡ್ಬೋದಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಿಮಗೆ ಟೈಟಲ್ ನೋಡಿದ ತಕ್ಷಣ ಅನಿಸಿರ್ಬೋದು 5 ನಿಮಿಷದಲ್ಲಿ ಪಿಜ್ಜಾ ಬೈಟ್ ಹೇಗೆ ಮಾಡ್ತಾರೆ ಅಂತ. ಈ ವಿಡಿಯೋನ ಫಾಲೋ ಮಾಡಿ ಆಮೇಲೆ ಈ ರೆಸಿಪಿಯನ್ನು ಮಾಡಿ ನೋಡಿ. ಬರೀ 5 ನಿಮಿಷದಲ್ಲಿ ಈ ಕ್ವಿಕ್ ಆಗಿರುವಂಥ ಪಿಜ್ಜಾ ಬೈಟ್ಸ್ನ ಮಾಡ್ಕೋಬೋದು ಮನೆಯಲ್ಲಿ. ಈಗ ನಾನು ಫಿಲ್ಲಿಂಗಿಗೆ ಒಂದು ಬೌಲಲ್ಲಿ 150 ಗ್ರಾಮ್ ಅಷ್ಟು ಪನ್ನೀರನ್ನು ತಗೊಂಡಿದ್ದೀನಿ, ಅರ್ಧ ಟೊಮೆಟೊ, ಅರ್ಧ ಆನಿಯನ್ನು, ಆಮೇಲೆ ಕಾಲು ಕ್ಯಾಪ್ಸಿಕಮ್ ಹೆಚ್ಚಿಟ್ಟಿರೋದು ಹಾಕಿದ್ದೀನಿ. ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಪಿಜ್ಜಾ ಸಾಸನ್ನು ಹಾಕೋಬೇಕು. ಆಮೇಲೆ ಸ್ವಲ್ಪ ಆರಿಗ್ಯಾನೋ ಹಾಕೊಳ್ಳಿ ಮೇಲಿಂದ, ಆಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೊಳ್ಬೇಕು ಮೇಲೆ. ಸೊ ನಾವು ಯೂಶಲಿ ಪಿಜ್ಜಾ ಮಾಡುವಾಗ ಏನು ಹಾಕ್ತೀವೋ ಅದೇ ಐಟಮ್ಸ್ನ ಹಾಕ್ಕೊಂಡಿದ್ದೀನಿ. ಈಗ ಫಿಲ್ಲಿಂಗನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಏನೂ ಹಾಕ್ಕೊಳ್ಬೇಕಾಗಿಲ್ಲ, ಯಾಕಂದರೆ ನಾನು ಪಿಜ್ಜಾ ಸಾಸ್ ಹಾಕಿದ್ರಲ್ಲೇ ಉಪ್ಪಿನ ಕಂಟೆಂಟ್ ಇದೆ, ಹಾಗಾಗಿ ನಾನು ಹಾಕ್ಕೊಳ್ತಾ ಇಲ್ಲ. ಆಮೇಲೆ ನಾವು ಚೀಸೆಲ್ಲ ಹಾಕ್ತೀವಲ್ಲ, ಹಾಗಾಗಿ ಚೀಸಲ್ಲೂ ಉಪ್ಪಿನ ಅಂಶ ಇರುತ್ತೆ. ಹಾಗಾಗಿ ಈ ಫಿಲ್ಲಿಂಗಿಗೆ ನೀವು ಉಪ್ಪು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಉಪ್ಪು ಹಾಕಿದ್ರೆ ಜಾಸ್ತಿ ಉಪ್ಪು ಆಗಿಬಿಡುತ್ತೆ ನಿಮ್ಮ ಪಿಜ್ಜಾ ಬೈಟ್ಸು. ಈಗ ನಾನು ಬೇಸಿಗೆ 1 ಕಪ್ಪಿನಷ್ಟು ಮೂಂಗ್ ದಾಲನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಹೆಸರು ಬೇಳೆ ಅಂತ ಹೇಳ್ತೀವಲ್ಲ, ಅದನ್ನು ಚೆನ್ನಾಗಿ ತೊಳೆದುಬಿಟ್ಟು 3ರಿಂದ 4 ಸಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರೆಲ್ಲ ಆಚೆ ಬಿಸಾಡಿಬಿಟ್ಟು ನಾನೊಂದು 30 ನಿಮಿಷ ಇದನ್ನು ನೆನೆಸ್ಕೊಳ್ತಾ ಇದ್ದೀನಿ. ಈ ಪಿಜ್ಜಾ ಬೈಟ್ಸ್ ಮಾಡೋ ಮುಂಚೆ ಒಂದು 30 ನಿಮಿಷ ಇದನ್ನು ಮೊದಲೇ ನೆನೆಸಿಟ್ಕೊಳ್ಳಿ. ಜಾಸ್ತಿ ಹೊತ್ತು ನೆನೆಸಿದ್ರೂ ಪರವಾಗಿಲ್ಲ. ಈಗ ನೆನೆಸಿಟ್ಟಿರುವ ಬೇಳೆಯನ್ನು ತಗೊಂಡಿದ್ದೀನಿ. ಅದಕ್ಕೆ 2ರಿಂದ 3 ಹಸಿಮೆಣಸಿನ್ಕಾಯಿ, ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು 2 ಹಾಕ್ಕೊಂಡಿದ್ದೀನಿ. ಆಮೇಲೆ ಶುಂಠಿ, ಒಂದು ಚಿಕ್ಕ ತುಂಡು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1/4 ಟೀ ಸ್ಪೂನ್ನಷ್ಟು ಜೀರಿಗೆ. ಇದನ್ನು ಹಾಕಿ ನೀರು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಳ್ಳಿಕ್ಕೆ ಹೋಗ್ಬಿಡಿ. ಸ್ವಲ್ಪ ಒಂದು ಅರ್ಧ ಗ್ಲಾಸಿನಷ್ಟು ಇಲ್ಲ 1/4 ಗ್ಲಾಸಿನಷ್ಟು ನೀರು ಹಾಕ್ಕೊಂಡು, ಬೇಕಿದ್ರೆ ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿಗೆ ನಿಮ್ಮದು ಬ್ಯಾಟರ್ ರೆಡಿ ಆಗಬೇಕು, ಹಿಟ್ಟು ರೆಡಿ ಆಗಬೇಕು. ಇದು ನಾವು ಬೇಸಾಗಿ ಯೂಸ್ ಮಾಡ್ತೀವಿ ಪಿಜ್ಜಾ ಬೈಟ್ಸ್ಗೆ. ನಾನೀಗ ಮುಳ್ಕದು ಕಾವಲಿ ಇರುತ್ತಲ್ಲ, ಅದರಲ್ಲಿ ನಾನು ಬೆಣ್ಣೆಯನ್ನು ತಗೊಂಡಿದ್ದೀನಿ. ಫ್ರೆಶ್ ಆಗಿರುವಂಥ ಬೆಣ್ಣೆಯನ್ನು ಎಲ್ಲ ಸೈಡಿಗೆ ನಾನು ಹಚ್ಚಿಬಿಟ್ಟು, ಆಮೇಲೆ ನಾವು ಬೇಸ್ ಮಾಡ್ಕೊಂಡಿದ್ದೀವಲ್ಲ, ಮೂಂಗ್ ದಾಲಿದು ಬೇಸ್ ಮಾಡಿದ್ದೀನಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಈಗ ಎಲ್ಲ ಬೆಣ್ಣೆ ಹಚ್ಚಿದ ಮೇಲೆ ನಾವು ಹಿಟ್ಟನ್ನು ಒಂದು 1/4 ಟೀ ಸ್ಪೂನ್ 1/4 ಟೀ ಸ್ಪೂನ್ನಷ್ಟು ಹಾಕ್ಕೊಂಡು ಈ ಥರ ನೀವು ಸ್ಪ್ರೆಡ್ ಮಾಡ್ಕೋಬೇಕು. ಬೇಗ ಮಾಡ್ಕೋಬೇಕು, ಯಾಕಂದರೆ ಇದು ಹಿಟ್ಟು ಬೆಂದುಬಿಟ್ರೆ ನಿಮಗೆ ಈ ಥರ ಸ್ಪ್ರೆಡ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಇದನ್ನು ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ಈಗ ಇದೇ ಥರ ಎಲ್ಲ ಪಿಜ್ಜಾ ಬೈಟ್ಸ್ಗೂ ನಾನು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ಜಾಸ್ತಿ ಹಾಕಿದ್ರೆ ಸ್ವಲ್ಪ ತೆಗೆದ್ಬಿಟ್ಟು ಈ ಥರ ತೆಳ್ಳಗೆ ಮಾಡಬೇಕು ಬೇಸ್ನ. ಈಗ ನಾನು ಸೈಡಲ್ಲಿ ಈ ಥರ ಮಾಡ್ತಾ ಹೋಗ್ತೀನಿ, ಪ್ರೆಸ್ ಮಾಡ್ತಾ ಹೋಗ್ತೀನಿ. ಇದೇ ಥರ ಎಲ್ಲದಕ್ಕೂ ಮಾಡ್ಕೊಂಡು ಹೋಗಿ. ಸೊ ಎಕ್ಸ್ಟ್ರಾ ಇದ್ದರೆ ನಾನು ಅದನ್ನು ತೆಗಿತಾ ಇದ್ದೀನಿ. ಇದೇ ಥರ ತೆಳ್ಳಗೆ ಮಾಡ್ತಾ ಪಿಜ್ಜಾ ಬೇಸ್ನ ರೆಡಿ ಮಾಡ್ಕೋಬೇಕು. ಈಗ ಇದಕ್ಕೆ ಎಲ್ಲ ನಾನು ಟೊಮೆಟೊ ಸಾಸನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪನೇ ಟೊಮೆಟೊ ಸಾಸನ್ನು ಎಲ್ಲ ಬೇಸ್ಗೂ ಹಾಕ್ಕೊಂಡು ಅದನ್ನು ಪುನಃ ಇದೇ ಥರ ಸ್ಪ್ರೆಡ್ ಮಾಡಬೇಕು. ನೀವು ಯಾವ ಥರ ಬ್ಯಾಟರನ್ನು ಸ್ಪ್ರೆಡ್ ಮಾಡಿದ್ರಲ್ಲ, ಅದೇ ಥರ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಸ್ಪ್ರೆಡ್ ಮಾಡಿ ಆದಮೇಲೆ ನಾನು ಫಿಲ್ಲಿಂಗ್ ಮಾಡಿಟ್ಟಿದ್ದೀನಲ್ಲ, ಆ ಫಿಲ್ಲಿಂಗನ್ನು ಇದಕ್ಕೆ ಒಂದೊಂದಾಗಿ ನಾವು ಹಾಕ್ಕೊಂಡು ಬರಬೇಕು. ಈಗ ಮೇಲಿಂದ ಚೀಸನ್ನು ಹಾಕೋಬೇಕು. ನೀವು ಗ್ರೇಟೆಡ್ ಚೀಸ್ ಆದರೂ ಹಾಕ್ಕೊಳ್ಬೋದು, ಇಲ್ಲ ಮೊಸರೆಲ್ಲಾದು ಚೀಸ್ ಆದರೂ ಹಾಕೋಬೋದು, ಯಾವ ಚೀಸ್ ಆದರೂ ನಡೆಯುತ್ತೆ. ಚೀಸನ್ನು ಹಾಕ್ಕೊಂಡು ನಾವಿದನ್ನು ಕವರ್ ಮಾಡಿ ಒಂದು 2ರಿಂದ 3 ನಿಮಿಷ ಸಿಮ್ಮಲ್ಲಿ, ಲೋ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ನೋಡಿ, ಯಾವ ಥರ ಲೋ ಫ್ಲೇಮ್ ಮಾಡಬೇಕು ತೋರಿಸ್ತೀನಿ. ಲೆಫ್ಟ್ ಸೈಡಿಗೆ ನಾವು ಗ್ಯಾಸ್ ಬರ್ನನ್ನು ಟರ್ನ್ ಮಾಡೋ ಬದಲು ರೈಟ್ ಸೈಡಿಗೆ ಎಷ್ಟು ಕಮ್ಮಿ ಆಗುತ್ತೆ ಅಷ್ಟು ಕಮ್ಮಿಗೆ ಇಟ್ಟು ಒಂದು 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಇದು ಚೆನ್ನಾಗಿ ಬೇಯಿಂದಿಲ್ಲ ಅಂದರೆ ಫಿಲ್ಲಿಂಗ್ ಚೆನ್ನಾಗಿರಲ್ಲ. ಸೊ ಹಾಗಾಗಿ ಈ ಥರ ಲೋ ಫ್ಲೇಮಲ್ಲಿ ಇಟ್ಟು ಚೀಸ್ ಮೆಲ್ಟ್ ಆಗೋ ತನಕ ಇದನ್ನು ಬೇಯಿಸ್ಕೊಂಡ್ರೆ ಆಯಿತು. ಮೇಲಿಂದ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕೊಳ್ಳಿ, ಸ್ವಲ್ಪ ಆರಿಗ್ಯಾನೋ ಹಾಕೊಳ್ಳಿ. ಸೂಪರ್ ಟೇಸ್ಟಿ ಕ್ರಿಸ್ಪಿ ಆಗಿರುವಂಥ
ಪಿಜ್ಜಾ ಬೈಟ್ ರೆಡಿ ಆಗುತ್ತೆ. ಹೈ ಪ್ರೋಟೀನ್ ಆಗಿರುವಂಥ ಪಿಜ್ಜಾ ಬೈಟ್ ಇದು. ಇದನ್ನು ನೀವು ಟ್ರೈ ಮಾಡಿ ನೋಡಿ. ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ನನ್ನ ಇಬ್ಬರು ಮಕ್ಳಿಗೂ ತುಂಬಾ ಇಷ್ಟ ಆಯಿತು ಈ ರೆಸಿಪಿ. ನನಗೂ ಕೂಡ ತುಂಬ ಇಷ್ಟ ಆಯಿತು. ತುಂಬಾ ಕ್ವಿಕ್ಕಾಗಿ ಮಾಡ್ಕೋಬೋದು, ಆಮೇಲೆ ತುಂಬ ಹೆಲ್ದಿಯಾಗಿ ಕೂಡ ಇದೆ. ಸೊ ಇದನ್ನು ಈವ್ನಿಂಗ್ ಸ್ನ್ಯಾಕ್ ಇಲ್ಲ ಮಕ್ಕಳು ಟಿಫಿನ್ ಬಾಕ್ಸ್ಗೆಲ್ಲ ನೀವು ಪ್ಯಾಕ್ ಮಾಡ್ಕೋಬೋದು. ಇದನ್ನು ಸಾಸ್ ಜೊತೆ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿಯನ್ನು ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.